ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಬೆಳಗಾವಿ ಹಿಂಡಲಗ ಜೈಲು ಪೊಲೀಸರ ನಿದ್ದೆಗೆಡಿಸಿದೆ. ಈಗ ಜೈಲಿನ ಒಳಗಡೆ ಇದ್ದುಕೊಂಡೇ ಕೈದಿಗಳು ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇರುವಂತಹ ಪ್ರಕರಣಗಳು ಈಗ ಸಾಲು ಸಾಲಾಗಿ ಬೆಳಕಿಗೆ ಬರ್ತಾ ಇದೆ. ತನಿಖೆ ತೀವ್ರಗೊಂಡಿದೆ. ಈಗ ಕಳೆದ 1.5 ವರ್ಷದಲ್ಲಿ ಜೈಲಿನಲ್ಲಿ ಬಳಕೆ ಮಾಡಿದಂತಹ ಒಟ್ಟು 12 ಪ್ರಕರಣಗಳು ದಾಖಲಾಗಿದ್ದಾವೆ. ಉಗ್ರ ಸಂಘಟನೆಗಳ ಜೊತೆ ನಂಟು ಕೂಡ ಹೊಂದಿರುವ ಕುಖ್ಯಾತ ಆರೋಪಿ ಜಯೇಶ್ ಪೂಜಾರಿ ಜೈಲಿನಲ್ಲೇ ಕುಳಿತುಕೊಂಡು ಬರೋಬ್ಬರಿ 28 ಮೊಬೈಲ್ಗಳನ್ನು ಬಳಕೆ ಮಾಡಿದ್ದಾನೆ ಅನ್ನೋ ಆಘಾತಕಾರಿ ಮಾಹಿತಿ ಎನ್ಐಎ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಇದೇ ಜಯೇಶ್ ಪೂಜಾರಿ ಹಿಂಡಲಗ ಜೈಲಿನಿಂದ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಬೆದರಿಕೆ ಹಾಕಿದ್ದ ಅಂತ ಕೂಡ ಹೇಳಲಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಭೋಸರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೈಲಿನಲ್ಲಿ ಕಳ್ಳಾಟ ಪತ್ತೆ ಹಚ್ಚೋದಕ್ಕೆ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ. ಈಗಾಗಲೇ ಈ ಹಿಂಡಲ್ಗ ಜೈಲಿನಲ್ಲಿ ಮೊಬೈಲ್ ಫೋನ್ ಸಿಗೋದು, ಸಿಮ್ ಕಾರ್ಡ್ ಸಿಗೋದು, ಆ ಥರ ಸಾಕಷ್ಟು ಘಟನೆಗಳು ಆಗಿದೆ. ಅದರ ಬಗ್ಗೆ ಜೈಲ್ ಅಧಿಕಾರಿಗಳು ನಮಗೆ ದೂರು ನೀಡಿದ್ದಾರೆ. FIR ದಾಖಲೆ ಕೂಡ ಮಾಡಲಾಗಿದೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದೆ. ವಿದಿನ್ 1 ಮಂತ್ ಈ ಎಲ್ಲ ಕೇಸ್ಗಳಲ್ಲಿ ಒಳಗಡೆದು ಆರೋಪಿ ಯಾರು ಮಾತಾಡ್ತಾ ಇದ್ರು ಅವರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಕಲಬುರಗಿ ಇದೀಗ ಕಾದ ಕೆಂಡದಂತಾಗಿದ್ದು ತಾಪಮಾನ ದಾಖಲೆಯ 44 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ. ಅತಿಯಾದ ಉಷ್ಣಾಂಶದಿಂದಾಗಿ ಜನ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದಾಗಿ ಜಿಲ್ಲಾಧಿಕಾರಿಗಳು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. DC ಫೌಜಿಯಾ ತರನ್ನುಮ್ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಬಿಸಿಲಿನ ತೀವ್ರತೆ ಹೆಚ್ಚಳವಾಗಿರುತ್ತೆ. ಈ ಅವಧಿಯಲ್ಲಿ ಅಗತ್ಯ ಇಲ್ಲದೆ ಅನಗತ್ಯವಾಗಿ ಮನೆಯಿಂದ ಹೊರಬರದಂತೆ ಸೂಚನೆ ಕೊಟ್ಟಿದ್ದಾರೆ. ದೇಹದ ಉಷ್ಣತೆ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಹೆಚ್ಚು ನೀರು, ಎಳನೀರು, ಮಜ್ಜಿಗೆ ಕುಡಿಬೇಕು. ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ಬಿಸಿಲಿನಿಂದ ದೂರ ಇರುವ ಮೂಲಕವಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಮಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ತಾಪಮಾನ ಬಹಳ ಹೆಚ್ಚಾಗಿದೆ. ಇತ್ತೀಚೆಗೆ ದಿನಗಳಲ್ಲಿ 42 ಡಿಗ್ರಿ ಸೆಲ್ಸಿಯಸ್ಸಿಂದ 45 ಡಿಗ್ರಿ ಸೆಲ್ಸಿಯಸ್ವರೆಗೆ ಬಹಳಷ್ಟು ಕಡೆ ತಾಪಮಾನ ರಿಜಿಸ್ಟರ್ ಆಗಿದೆ. ಹಾಗಾಗಿ ಜನರಲಿ ನಾವು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ಮಧ್ಯಾಹ್ನ ಸಮಯದಲ್ಲಿ 12 ಗಂಟೆಯಿಂದ 4 ಗಂಟೆವರೆಗೆ ಸ್ವಲ್ಪ ಆಚೆ ಓಡಾಡೋದು ಸ್ವಲ್ಪ ಕಡಿಮೆ ಮಾಡಿ. ನಮ್ಮ ಆರೋಗ್ಯ ಇಲಾಖೆ ಸಹ ಅವರು ಎಚ್ಚರಿಕೆ ವಹಿಸಿ ಎಲ್ಲ PHCಗಳಲ್ಲಿ, CHCಗಳಲ್ಲಿ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಮತ್ತು ನಮ್ಮ ಜಿಮ್ಸ್ ಆ್ಯಂಡ್ ಅದರ್ ಗೌರ್ಮೆಂಟ್ ಫೆಸಿಲಿಟೀಸಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೀಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಗೋಸ್ಕರನೇ ಎಲ್ಲರಿಗೆ ಟ್ರೈನಿಂಗ್ ಸಹ ಕೊಟ್ಟಿದ್ದೀವಿ. ಹೀಟ್ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಎಲ್ಲರ ಜೊತೆ ಶೇರ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರತ್ಯೇಕವಾಗಿ ಬೆಡ್ ಸಹ ರಿಸರ್ವ್ ಮಾಡಿದ್ದೀವಿ. ಇತ್ತ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಸೂರ್ಯನ ಶಾಖ ರಣಭೀಕರವಾಗಿದ್ದು ತಾಪಮಾನ 44 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಬಿಸಿಲಿನ ಝಳಕ್ಕೆ ಜನ ಸುಸ್ತು, ವಾಂತಿ ಹಾಗೂ ಹೀಟ್ ಸ್ಟ್ರೋಕ್ ಲಕ್ಷಣಗಳು ಕಂಡುಬರುತ್ತಾ ಇದ್ದು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಜಿಲ್ಲಾ ಆಸ್ಪತ್ರೆ ವಿಶೇಷ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಿಸಿಲಿನ ಬೇಗೆಯಿಂದ ಅಸ್ವಸ್ಥರಾಗುವವರಿಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ಗಳನ್ನು ತೆರೆಯಲಾಗಿದೆ. ವಾರ್ಡ್ನಲ್ಲಿ 8 ರಿಂದ 10 ಬೆಡ್ಗಳನ್ನು ಕಾಯ್ದಿರಿಸಲಾಗಿದೆ. ರೋಗಿಗಳಿಗಾಗಿ ವಾರ್ಡ್ನಲ್ಲಿ AC, ಫ್ಯಾನ್ ಹಾಗೂ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ತುರ್ತು ಸಂದರ್ಭಕ್ಕಾಗಿ ORS ದ್ರಾವಣ, ಅಗತ್ಯ ಜೀವರಕ್ಷಕ ಔಷಧಿಗಳ ದಾಸ್ತಾನು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪಮಾನ ಭಾಳ ಏರ್ತಾ ಇದೆ. ಎಸ್ಪೆಷಲಿ ಏಪ್ರಿಲ್ 2nd ವೀಕಿಂದ ತುಂಬ ಜಾಸ್ತಿ ಆಗಿದೆ. ಮೇ ತಿಂಗಳು ಮುಗಿಯೋವರೆಗೂ ಜಾಸ್ತಿ ಇರುತ್ತೆ ಅಂತೇಳಿ ಭಾಳ ನಮ್ಮ ಹವಾಮಾನ ವರದಿ ಹೇಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಹಂಗೆ ಸಾಗ್ತಾ ಇದೆ ಬಿಸಿಲು. ಸೊ ಅದಕ್ಕೆ ಒಂದು ಬಿಸಿಲಿಗೆ ನಮಗೇನು ಈಗ ಆಲ್ರೆಡಿ ಹವಾಮಾನ ಇದರಿಂದ ರಾಜ್ಯದಿಂದ ನಮಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದರ ಪ್ರಕಾರ ನಾವು ಈ ನಮ್ಮ ಆಸ್ಪತ್ರೆನ ಸನ್ನದ್ಧನ ಇದಕ್ಕೆ ಬಿಸಿಲಿನ ತಾಪಕ್ಕೆ ನಮ್ಮ ರೋಗಿಗಳು ಎಸ್ಪೆಷಲಿ ತಾಯಿ ಮತ್ತು ಮಗು, ಗರ್ಭಿಣಿ ಇವರೆಲ್ಲರಿಗೂ ಸುರಕ್ಷಿತವಾಗಿರೋದಕ್ಕೆ ವ್ಯವಸ್ಥೆಗಳನ್ನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಅಲ್ಲಿ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ, 24 hours ವಾಟರ್ ಪ್ಲಸ್ ಕ್ಲೀನಿಂಗು 3 ಸರಿ ಮಾಡೋದನ್ನು ಈಗ 5 ಸರಿ ಮಾಡ್ತಾರೆ. ಹೆಚ್ಚಿಗೆ ನೀರು ಹಾಕಿ ಅದು ಕೂಲ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.